ಶಿಂದಗಿ ನಗರದ ವಿವೇಕಾನಂದ ಸರ್ಕಲ್ನಿಂದ ಕನಕದಾಸ್ ಸರ್ಕಲ್ವರೆಗೆ ನಿರ್ಮಾಣವಾಗಿರುವಂಥ ಈ ನೂತನ ರಸ್ತೆ ಹಾಗೂ ನೂತನ ವಿದ್ಯುತ್ ಕಂಬಗಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಪರಮ ಪೂಜ್ಯರಾದ ವಿಶ್ವಪ್ರಭು ಮಹಾಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಶಿಂದಗಿ ನಗರದ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಕೋರಿ ಇವತ್ತು ಶಿಂದಗಿ ನಗರದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ನೂತನ ಒಂದು ಡಾಂಬರೀಕರಣ ರಸ್ತೆ ಅಂದರೆ ವಿವೇಕಾನಂದ ಸರ್ಕಲ್ನಿಂದ ಕನಕದಾಸ್ ವೃತ್ತದವರೆಗೆ ಸುಸಜ್ಜಿತವಾದ ಒಂದು ಡಾಂಬರೀಕರಣ ರಸ್ತೆಯ ಜೊತೆಗೆ ನೂತನ ವಿದ್ಯುತ್ ಕಂಬಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಶಿಂದಗಿ ನಗರವನ್ನು ಸೌಂದರ್ಯೀಕರಣವಾಗಿ ಮಾಡಬೇಕು, ಇಲ್ಲಿರುವಂಥ ರಸ್ತೆ ವಿದ್ಯುತ್ ಸಂಪರ್ಕವನ್ನು ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಚಿಕ್ಕಶಿಂದಗಿ ಬೈಪಾಸ್ನಿಂದ ಇವತ್ತು ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದಿಂದ ಮೋಟ್ಲಿ ಬೈಪಾಸ್, ಅದ್ರ ಜೊತೆಗೆ ಬಸವೇಶ್ವರ ಸರ್ಕಲ್ನಿಂದ ವಿವೇಕಾನಂದ ಸರ್ಕಲ್ನಿಂದ ಗೊಲಗೇರಿ ಬೈಪಾಸ್ವರೆಗೆ ಈಗಾಗಲೇ ವಿದ್ಯುತ್ ಕಂಬಗಳ ವ್ಯವಸ್ಥಿತವಾದ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನೂತನವಾಗಿ ನಿರ್ಮಾಣವಾಗುತ್ತಿರುವಂಥ ಎಲ್ಲ ರಸ್ತೆಗಳಿಗೆ ಸಹಿತ ವಿಶೇಷವಾಗಿ 2 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಮಂಜೂರು ಮಾಡಿಸಿ, ಅಂದರೆ ಉದಾಹರಣೆಗಾಗಿ ವಿವೇಕಾನಂದ ಸರ್ಕಲ್ನಿಂದ ಇವತ್ತು ಪ್ರೊಫೆಸರ್ ಶಾಂತು ಹಿರೇಮಠರ ಮನೆಗೆ ಏನು ನೂತನವಾದ CC ರಸ್ತೆ ನಿರ್ಮಾಣ ಆಗ್ಯದ, ಅದಕ್ಕೆ ಸಹಿತ ನೂತನವಾದ ಇವತ್ತು ವಿದ್ಯುತ್ ಕಂಬಗಳನ್ನು ಅಳವಡಿಸೋದು. ಅದ್ರ ಜೊತೆಗೆ ಇವತ್ತು ನಮ್ಮ ಹೆಗ್ಗೇರೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಒಂದು ರಸ್ತೆಗೆ 1,15,00,000 ರೂಪಾಯಿ ಡಾಂಬರೀಕರಣ ಇವತ್ತು ರಸ್ತೆ ಮಂಜೂರಾಗ್ಯದ, ಅದಕ್ಕೂ ವಿದ್ಯುತ್ ಸಂಪರ್ಕ ಒದಗಿಸೋದು. ಅದ್ರ ಜೊತೆಗೆ ಇವತ್ತು ಸಂಗಮ್ಮಾರ್ನಿಂದ ಇವತ್ತು ಕುರಣಗೌಡರ ಮನೆ ಮಾರ್ಗವಾಗಿ ಚಾನ್ಕೋಟಿಗೆ ಕೂಡುವ ರಸ್ತೆಗೆ ಸಹಿತ ವಿದ್ಯುತ್ ಕಂಬಗಳ ಮಂಜೂರಾಗ್ಯಾವ. ಅಂಬೇಡ್ಕರ್ ಸರ್ಕಲ್ನಿಂದ ಹಳೆ ಚಾನ್ಕೋಟಿ ರಸ್ತೆಗೆ ಸಹಿತ ವಿದ್ಯುತ್ ಕಂಬಗಳ ಮಂಜೂರಾಗ್ಯಾವ. ಎಲ್ಲೆಲ್ಲಿ CC ರಸ್ತೆಗಳು ನೂತನವಾಗಿ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಬೇಕಾಗ್ಯಾವ ಅವೆಲ್ಲ ರಸ್ತೆಗಳಿಗೆ ಸಹಿತ ನೂತನ ವಿದ್ಯುತ್ ಕಂಬಗಳು ಇವತ್ತು ನಾವು ಮಂಜೂರು ಮಾಡಿಸಿದ್ದೀವಿ. ಒಟ್ಟಾರೆ ಹೇಳಬೇಕಾಗಿತ್ತಂದ್ರೆ ಇವತ್ತು ಶಿಂದಗಿ ನಗರ ಇವತ್ತು ನಗರಸಭೆ ಆಗಿ ಪರಿವರ್ತನೆಗೊಂಡது. ಈ ನಗರವನ್ನು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 30 ಕೋಟಿ ರೂಪಾಯಿ ವಿಶೇಷವಾದ ಅನುದಾನವನ್ನು CC ರಸ್ತೆಗೆ ಮೀಸಲಿಟ್ಟು ಕೇವಲ 15-20 ದಿವಸಗಳಲ್ಲಿ ಆ ಎಲ್ಲ CC ರಸ್ತೆಗಳನ್ನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವು ಪ್ರಾರಂಭ ಮಾಡೋರು ಇದ್ದೀವಿ. ಇವತ್ತು ಕುಡಿ ನೀರ ರಸ್ತೆ ವಿದ್ಯುತ್ ದೀಪಗಳು ಇವತ್ತು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಗರಸಭೆ ಸರ್ಕಾರ ಸಾಕಷ್ಟು ಅನುದಾನವನ್ನು ಇವತ್ತು ಮಂಜೂರು ಮಾಡಿ ಶಿಂದಗಿ ನಗರದ ಮಹಾಜನತೆಗೆ ಇವತ್ತು ಒಂದು ಒಳ್ಳೆಯ ಸೇವೆ ಮಾಡಬೇಕು ಅನ್ನೋದು ಒಂದು ಮನೋಭಾವದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು 2 ಕೋಟಿ ರೂಪಾಯಿ ಕಾಮಗಾರಿಯನ್ನು ಅತ್ಯಂತ ಸುಸಜ್ಜಿತವಾಗಿ ಭಾಳ ಒಳ್ಳೆಯ ಗುಣಮಟ್ಟದಿಂದ ಮಾಡಿರುವಂಥ ನಮ್ಮ ಗುತ್ತಿಗೆದಾರರಾದ M.A. ಮುಂಡೇವಾಡಿಗರು ಸಹಿತ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಸಹಕಾರ ನೀಡಿರುವಂಥ ಸಾರ್ವಜನಿಕರು, ಯಾಕಂತಂದ್ರೆ ಅಗಲೀಕರಣ ಆಯಿತು ರಸ್ತೆ, ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಇವತ್ತು ಆಟೋ ಚಾಲಕರಿಗೆ ಸಣ್ಣ ಬೀದಿ ವ್ಯಾಪಾರಸ್ಥರಿಗೆ ಸ್ವಲ್ಪ ದಿವಸ ತೊಂದರೆ ಆಯಿತು. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಆಟೋ ಸ್ಟ್ಯಾಂಡ್ನವರಿಗೆ ಒಂದು ಸುಸಜ್ಜಿತವಾದ ಇಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಅನ್ನೋ ಸಹಿತ ನಮ್ಮ ಯೋಜನೆ ಐತಿ. ಅದು ಸಹಿತ ಇನ್ನು ಕೇವಲ 2 ತಿಂಗಳಲ್ಲಿ ಅದು ಸಹಿತ ನಾವು ನಿರ್ಮಾಣ ಮಾಡಿ ಇವತ್ತು ಬೀದಿ ವ್ಯಾಪಾರಸ್ಥರು ಸಣ್ಣ ಇವತ್ತು ಏನು ಮಳಿಗೆಗಳು ಏನು ಮಾಡ್ಕೋತಾರೆ, ಅದ್ರ ಜೊತೆಗೆ ಆಟೋ ನಡೆಸುವಂಥ ಇವತ್ತು ಚಾಲಕರಿಗೆ ಸುಸಜ್ಜಿತವಾದ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.